ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾಂಗ್ ಲೆಂತಿ ವಿಡಿಯೋ ಆಗಿರುತ್ತೆ. ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು, ಅದು ಲಾಂಗ್ ಲೆಂತಿ ವಿಡಿಯೋ ಮಾಡ್ತಾ ಇರೋದು. ಇವತ್ತು ತುಂಬಾ ಕೆಲಸ ಇದೆ, ಅದಕ್ಕೆ ಬೆಳಗ್ಗೆ ಬೇಗ ಎದ್ದು ಮಗನ ಸ್ಕೂಲಿಗೆ ಕಳಿಸಿ ನಾನು ನೆಕ್ಸ್ಟ್ ಹೋಗಿದ್ದೆ ಬಟ್ಟೆ ವಾಶ್ ಮಾಡೋಕ್ಕೆ. ಬಟ್ಟೆ ವಾಶ್ ಮಾಡ್ತಾ ಇರ್ಬೇಕಾದ್ರೆ ಹಸ್ಬೆಂಡ್ ಜಾಬ್ಗಳಲ್ಲಿ ಏನಾದ್ರು ಸಿಗುತ್ತಲ್ಲ, ಆದರೆ ನನಗೆ ಇವತ್ತು ಚಾಕ್ಲೇಟ್ ಸಿಕ್ತು. ಸಾರಿ ಪರವಾಗಿಲ್ಲ ಬಿಡಿ, ತುಂಬ ದಿನ ಆದಮೇಲೆ ಅದಾದ್ರೂ ನೆನ್ಪು ಬಂದಿದೆಯಲ್ಲ. ಆ್ಯಂಡ್ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಅದಾದಮೇಲೆ ಬಟ್ಟೆ ಜಾಲಾಡಿಸ್ತೀನಿ. ಎಲ್ಲರೂ ಮುಂಚೆನೇ ಬಟ್ಟೆ ಜಾಲಾಡಿಸ್ತಾರೆ, ನಾವು ಒಂಥರ ಡಿಫ್ರೆಂಟ್, ಗೊತ್ತಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ ಇವಾಗ ಕೇಳ್ಬೇಕಾ? ಅದಾದ್ಮೇಲೆ ಇದ್ದೇ ಇದೆಯಲ್ಲ, ಬಟ್ಟೆ ತೊಳೆದಾದ್ಮೇಲೆ ಬಟ್ಟೆ ಜಾಲಾಡಿಸ್ಲೇಬೇಕಲ್ವಾ, ಇಲ್ಲ ಅಂತಂದ್ರೆ ಬಟ್ಟೆ ಒಣಗಬೇಕಲ್ವಾ. ಕೊಂಡು ನಾನು ನೆಕ್ಸ್ಟ್ ಹೋಗಿದ್ದೆ ನನ್ನ ಮಗನ ಸ್ಕೂಲಿಂದ ಕರ್ಕೊಬರೋಕ್ಕೆ. ಸ್ಕೂಲಿಂದ ಕರ್ಕೊಬಂದ್ಮೇಲೆ ನಾವು ಊರ ಕಡೆ ನಾವು ಹೊರಟ್ವಿ. ನಮ್ದು ಗೊತ್ತಲ್ಲ, ಊರ ಕಡೆ ಹೊರಟ್ರಿ ಎಲ್ಲರೂ ಹೊರಟ್ಲಿ, ಗಾಡಿ ಮೇಲೆ ಹೊರಟ್ಲಿ ಎಲ್ಲರೂ ಹೊರಟ್ಲಿ, ಶೋಕಿ ಇದ್ದೇ ಇದ್ದಿದೆ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಆಟ ಆಡೋಕ್ಕಾಗುತ್ತಾ ಗಾಡೀಲಿ ಕೂತ್ಕೊಂಡು? ನಾವು ಊರಿಗೆ ಹೋಗ್ತಾ ಇದೀವಿ ಅಂದರೆ ಖುಷಿ ಇದ್ದೇ ಇರುತ್ತಲ್ಲ, ಅದರಲ್ಲೇ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿಕೊಂಡು ನಾನು ನನ್ನ ಮಗನ ಹ್ಯಾಪಿನೆಸ್ಸಲ್ಲಿ ನಾವು ಹೋಗ್ಬಿಟ್ಟಿದ್ದೆ ಊರ ಕಡೆ. ಆ್ಯಂಡ್ ನೆಕ್ಸ್ಟ್ ನಾವು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ತಿನ್ನೋದಂತೂ ಇದ್ದಿರಲೇಬೇಕು, ಯಾಕಂದರೆ ನಾವು ಹುಟ್ಟಿರೋದೇ ತಿನ್ನೋದಕ್ಕೋಸ್ಕರ. ಅಷ್ಟಿಲ್ಲದೆ ಹೇಳ್ತಾರೆ ಹೆಣ್ಮಕ್ಳು ತಿಂತಾ ಇರಬೇಕು, ಇಲ್ಲ ಅಂತಂದರೆ ಮಾತಾಡ್ತಾ ಇರಬೇಕು. ಆ್ಯಂಡ್ ನಾವೆಲ್ಲರೂ ಸೇರಿ ಊಟಕ್ಕೆ ಕೂತ್ಕೊಂಡು ಊಟ ಎಲ್ಲ ಆದಮೇಲೆ ನಮ್ಮದಂತೂ ಮೀಟಿಂಗ್ ಇದ್ದೇ ಇರುತ್ತೆ. ನಮ್ಮ ಫ್ಯಾಮಿಲಿ ಅಂದರೆ ಮೀಟಿಂಗ್ ಅಂದರೆ ಫ್ಯಾಮಿಲಿ. ಆ್ಯಂಡ್ ಸ್ವಲ್ಪ ಹಾಡು ಹಾಕೋಣ ಅಂತೇಳಿ ಹಾಡು ಹಾಕಿದ್ರೆ ಈ ಮಕ್ಕಳಂತೂ ಎಲ್ಲಿದ್ದೋ ಏನೋ ಈ ಥರ ಕುಣಿತಾ ಇಲ್ಲ. ಆ ಎರಡು ಮಕ್ಕಳಂತೂ ಬೇಡವೇ ಬೇಡ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಾದಮೇಲೆ ಮಾರ್ನಿಂಗ್ ಎದ್ದು ನಾವು ಹೊರಟಿದ್ದೆ ಹಾಸನ ಕಡೆ. ನೀವೇನಪ್ಪ ಇದೇನಪ್ಪ ಊರ ಕಡೆ ಅಂತಲೇ ನೆಕ್ಸ್ಟ್ ಹಾಸನ ಕಡೆ ಅಂತ ಅಂದ್ಕೊಬಿಡಿ, ಯಾಕಂದರೆ ನಾವು ಹಾಸನ ಅವರು ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಇಲ್ಲಿ ನನ್ನ ಮಗನ ಸ್ಕೂಲಿಗೆ ಕಳಿಸ್ತೇನೆ. ಏನೋ ಫಸ್ಟ್ ಡೇ ಹೋದಂಗೆ ಅಳ್ತಾ ಇದ್ದಾನೆ ನೋಡಿ. ಹೆಲ್ಮೆಟ್ ಹಾಕೋ ಪಪ್ಪ, ನಾವು ಮನೆಗೆ ಹೋಗೋಣ, ಬೇಡ ಸ್ಕೂಲು ಅಂತ ಹೇಳ್ತೇನೆ. ಸ್ಕೂಲಿಗೆ ಹೋಗಲ್ಲ ಅಂತಂದರೆ ಬಿಡೋರು ಯಾರು? ಹೋಗಿಲ್ಲ ಅಂತಂದರೆ ಮುಂದೆ ದೊಡ್ಡವನಾಗಿ ಕೆಲಸ ತಗೊಳ್ಳೋದು ಯಾವಾಗ ಅಲ್ವಾ? ಬರೀ ಇಂಥದೆಯಾ? ನೆಕ್ಸ್ಟ್ ಸ್ಕೂಲ್ ಮುಗಿಸ್ಕೊಂಡು ಮತ್ತೆ ಊರ ಕಡೆ ಬಂದ್ವಿ. ಊರು ಮತ್ತು ಹಾಸನ ಹೀಗೆ ತಿರುಗೋದೇ ಆಗಿದೆ ನಮಗೆ. ನೆಕ್ಸ್ಟ್ ಇವತ್ತೊಂದು ಸ್ಪೆಷಲ್ ಡೇ ಏನಂತಂದರೆ ನಮ್ಮ ಮನೇಲಿ ಹಬ್ಬ ಮಾಡ್ತಾಯಿದ್ದೀವಿ. ದೇವರಿಗೆ ಊಟ ಕೊಡೋದು ಅಂತ ಹೇಳ್ತಾರೆ, ಅದು ಹಬ್ಬ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾನು ಫಾರ್ ದ ಫಸ್ಟ್ ಟೈಮ್ ನಾನಿಲ್ಲಿ ಕಡುಬು ಮಾಡ್ತಾಯಿದ್ದೀನಿ. ಹಳ್ಳಿ ಸೈಡು ಮಲೆನಾಡು ಸೈಡು ಕಡುಬು ಮಾಡ್ತಾರಲ್ಲ, ಅಕ್ಕಿ ಕಡುಬು, ಆ ಕಡುಬು ಮಾಡ್ತಾಯಿದ್ದೀನಿ. ಯಾಕೆ ಫಸ್ಟ್ ಟೈಮ್ ಅಂತಂದರೆ ನಾನು ಕಡುಬೇ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಏನೋ ಒಂದು ಸಲ ಇರ್ಬೋದು ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡ್ತಾಯಿದ್ದೀನಿ. ಕಡುಬು ಅಂತೂ ಸೂಪರಾಗಿ ಬಂದಿತ್ತು. ಯಾವ ಥರ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಸಖತ್ತಾಗಿ ಬಂದಿತ್ತು. ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಅಜ್ಜಿನೂ ಒಂದು ಮಾತು ಕೇಳಿದ್ದೀನಿ, ಕಡುಬೆಲ್ಲ ಹೇಗೆ ಬೆಂದಿದೆ ನೋಡಿ ಅಂತ ಹೇಳ್ಬಿಟ್ಟು. ಕಂಟೆಸ್ಟೆನ್ಸಿ ಕರೆಕ್ಟಾಗಿದ್ದರೆ ಅದಕ್ಕೆ ನೀರಿಂದೆಲ್ಲ ಆವಾಗ ಕರೆಕ್ಟಾಗಿ ಆಗುತ್ತೆ ಕಡುಬು. ಅದಾದಮೇಲೆ ಕಡುಬು ಕಟ್ಟೋ ಪ್ರೋಗ್ರಾಮ್ ನಡೀತಾ ಇತ್ತು, ಮಕ್ಕಳ ಜೊತೆ ವೀಡಿಯೋ ಮಾಡಿಸ್ಕೊತಾ ಇದ್ವಿ. ಕಡುಬು ಆದಮೇಲೆ ಅನ್ನ ಮಾಡಿ ಚಿಕನ್ ಸಾರು ಮಾಡಿ ಎಲ್ಲರನ್ನೂ ಕರೆದು ಊಟಕ್ಕೆ ಇಡ್ತೀವಿ ನಾವು. ನಮ್ಮಲ್ಲಿ ಆ ಥರ ಇರೋದು, ದೇವರಿಗೆ ಎಡೆ ಇಡೋದು ಅಂತೀವಲ್ಲ ಆ ಥರ. ನೆಕ್ಸ್ಟ್ ಇಲ್ಲಿ ಕಡುಬೆಲ್ಲ ಕಟ್ತಾ ಇದ್ದೀವಿ. ಫಸ್ಟ್ ಟೈಮು ನಾನೇ ನನ್ನ ಕೈಯಾರ ಮಾಡಿ ಕಡುಬು ಕಟ್ತಾ ಇರೋದು. ಅಂದರೆ ನಾವು ತುಂಬಾ ಪ್ರೀತಿಯಿಂದ ಏನಾದರೂ ಒಂದು ಮಾಡಿದ್ರೆ ಅದು ಯಾವತ್ತಿದ್ರೂ ಸಕ್ಸಸ್ಫುಲ್ ಆಗೇ ಆಗುತ್ತೆ ಅನ್ನೋದಕ್ಕೆ ಇವತ್ತಿನ ಈ ಕಡುಬೆ ಸಾಕ್ಷಿ. ನಾನು ಸಿಟಿಲಿ ಬೆಳೆದವಳು, ನನಗೆ ಈ ಕಡುಬೆಲ್ಲ ಅದೆಲ್ಲ ಹೊಸ್ತು, ನಮಗೆ ಗೊತ್ತಿಲ್ಲ. ನಾವೊಂಥರ ಲೇಡಿ ಬಾಂಡು, ಏನೇ ಇದ್ದರೂ ಏನೇ ಬರಲ್ಲ ಅಂತ ಹಿಂಜರಿಯಲ್ಲ ನಾವು. ಮಾಡೋಣ, ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಮುನ್ನುಗ್ಗಿ ನಾನು ಕಡುಬು ಮಾಡಿದ್ದೀನಿ. ಫೈನಲಿ ಸಕ್ಸಸ್ಫುಲ್ ಆಗಿದೆ. ಕಡುಬು ಬೇಯಕ್ಕಾಗ್ತಾಯಿದ್ದೀನಿ. ಕಡುಬು ಬೆಂದಮೇಲೆ ಚಿಕನ್ ಸಾಂಬಾರಿಗೆ ಖಾರಕ್ಕೆ ಹಾಕೋಬೇಕಿತ್ತು. ತುಂಬಾ ಕೆಲಸ ಇತ್ತು, ಬೆಳಗಿಂದ ಮಾಡಿ ಸುಸ್ತಾಗ್ಬಿಟ್ಟಿತ್ತು ನನಗೆ. ಹಾಗೆ ಕಡುಬೆಲ್ಲ ಮಾಡಿಕೊಂಡು ಕಡುಬೆಲ್ಲ ಮುಗಿಸಿದೆ. ಫೈನಲಿ ಕಡುಬು ಮುಗಿಸಿದೆ. ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನ ಟೇಸ್ಟ್ ಆವಾಗಲೇ ನೋಡೋಂಗಿಲ್ಲ ನಾವು, ಅದು ಬೆಂದಿದೆ ಇಲ್ವಾ ಅಂತೇಳಿ ಒಡೆದು ನೋಡ್ತಾರೆ, ಅದು ಡುಬ್ಬು ಅನ್ನುತ್ತೆ. ಇದು ನಮ್ಮ ಅತ್ತೆ ನಮಗೆ ಹೇಳ್ಕೊಟ್ಟಿರೋದು. ಆವಾಗ ಅದು ಕಡುಬು ಬೆಂದಿದೆ ಅಂತ ಅರ್ಧ ಬರ್ಧ ಬೇಯಿಸ್ಕೊಂಡು ನಾವು ಈ ಥರ ಕಡುಬು ಕಟ್ಟಿದರೆ ತುಂಬ ಇದಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಮರಳಾಗಿ ಅಂತ ಇರ್ತಾರಲ್ಲ ಆ ಥರ ಉದ್ರುದ್ರಾಗಿ ಬರುತ್ತೆ ನಮಗೆ ಕಡುಬು. ಅವತ್ತೊಂದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಟ್ರೈ ಮಾಡಿದ್ದೀನಿ. ಆ ಕಡುಬು ನೋಡಿದರೆ ಅನ್ನನ ಉಂಡೆ ಕಡ್ದಂಗೆ ಇತ್ತು, ಆ ಥರ ಇತ್ತು. ಹಂಗಾಗಿ ನೆಕ್ಸ್ಟ್ ಟ್ರೈ ಮಾಡೋಕ್ಕೋಗಿಲ್ಲ. ಅದಾದಮೇಲೆ ಇವತ್ತೇ ನಾನು ಟ್ರೈ ಮಾಡ್ತೀನಿ. A few moments later. ಅದಾದಮೇಲೆ ಇದ್ದೇ ಇದೆಯಲ್ಲ, ಇನ್ನು ಸಾರಿಗೆಲ್ಲ ಖಾರಕ್ಕೆ ಹಾಕೋಬೇಕಿತ್ತು. ಖಾರಕ್ಕೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಪಾತ್ರೆ ವಾಶ್ ಮಾಡೋವಂಥದ್ದಿತ್ತು. ಪಾತ್ರೆ ವಾಶ್ ಮಾಡಿ ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪಟ ಅಂತ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ನಮ್ಮ ಅತ್ತೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ಅವ್ರು ಅದಾದಮೇಲೆ ಬಂದರು. ಅವ್ರು ಬರೋ ಅಷ್ಟರಲ್ಲಿ ನಾನು ಕಡುಬೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಕಡುಬಿಗೆ ಫೈನಲ್ ಟಚ್ ಕೊಡಬೇಕಿತ್ತು. ಫೈನಲ್ ಟಚ್ ಕೊಟ್ಬಿಟ್ಟು ನನ್ನ ಮಗ ನೋಡಿ ಯಾವ ಥರ ಹೆಲ್ಪ್ ಮಾಡ್ತಿದ್ದಾನೆ. ಕೈ ಇಟ್ಬಿಟ್ರೆ ಅದೇ ಕೆಲಸ ಆಗೋಯ್ತು ಅಂದ್ಕೊಂಡ್ಬಿಟ್ಟಿದ್ದಾನೆ. ಅದಾದಮೇಲೆ ನಾನು ಅಂಗಡಿಯಿಂದ ವಾಪಸ್ ಹೋಗ್ಬೇಕಾದ್ರೆ ನನಗೊಂದು ಸ್ಪೆಷಲಾಗಿ ದೊಡ್ಡ ಅಣಬೆ ಸಿಕ್ಬಿಟ್ಟಿತ್ತು. ನಮ್ಮೂರ ಕಡೆ ಎಲ್ಲ ಇದು ಜಾಸ್ತಿ ಸಿಗೋದು, ಅದರಲ್ಲೂ ಫಸ್ಟ್ ಟೈಮ್ ನನಗೆ ಇವತ್ತು ಸಿಕ್ಕಿರೋದು ಇಷ್ಟು ದೊಡ್ಡ ಅಣಬೆ.
ನಾನಂತೂ ಈ ನಮ್ಮ ಊರಿಗೆ ನಾನು ಮದುವೆ ಆದಮೇಲೆ ಇದೇ ಥರ ದೊಡ್ಡ ಅಂಗಡಿ ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು, ಅದು ನನಗೆ ಸಿಕ್ಕಿರೋದು. ಆ್ಯಂಡ್ ಇದಾಗಿತ್ತು ನಮ್ಮ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ಇನ್ನೊಂದು ವಿಡಿಯೋದಲ್ಲಿ. ಅಷ್ಟೇ.